ಜೂನ್ 2ನೇ ತಾರೀಕು ಬೆಳಗಿನ ಜಾವ 2:26 ಗುರು ತನ್ನ ಪತನ ಬದಲಾಯಿಸ್ತಾನೆ. ಅಂದರೆ ಮಂಗಳವಾರ ದಿವಸ ಮಿಥುನ ರಾಶಿಯಿಂದ ತನ್ನ ಉಚ್ಚ ರಾಶಿಯಾದ ಕಟಕ ರಾಶಿಗೆ ತನ್ನ ಪತನ ಬದಲಾಯಿಸ್ತಾನೆ. ಮಕ್ಕಳಾಗಿಲ್ಲ ಅಥವಾ ಮದುವೆ ಆಗಿಲ್ಲ ಅಥವಾ ಏನೋ ಮನೆ ತಗೋಬೇಕು ಅಂದ್ಕೊಂಡಿರ್ತಾರೆ. ಈ ಎಲ್ಲ ಕಾರ್ಯಗಳಿಗೂ ಕೂಡ ಒಂದು ಗ್ರೀನ್ ಸಿಗ್ನಲ್ ಸಿಗ್ದಂಗೆ ಈ ಸಮಯದಲ್ಲಿ ಯಾವುದೇ ಕೆಲಸಗಳು ಮಾಡಿದ್ರು ಕೂಡ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಸೊ ಆಸೆಗಳೆಲ್ಲನೂ ಕೂಡ ನೆರವೇರಿಸ್ಕೊಳ್ಳೋಕ್ಕೆ ಉತ್ತಮವಾದ ಸಮಯ ಇದು. ನಿಮ್ಮ ಜೀವನದಲ್ಲಿ ಇಷ್ಟು ದಿನಗಳ ಕಾಲ ಕೆಟ್ಟದ್ದು ಒಳ್ಳೆಯದು ಎರಡೂ ಕೂಡ ನಡೀತಾ ಇರುತ್ತೆ ಅಂತ ಅಂದ್ಕೊಳ್ಳಿ. ಸೊ ಇನ್ನು ಮುಂದಕ್ಕೆ ಒಳಿತನ್ನ ಜಾಸ್ತಿ ನೀವು ನೋಡಬಹುದು. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವ ವಿದ್ಯಾನಾಂ ಹಯಗ್ರೀವ ಉಪಾಸ್ಮಹೆ. ನನ್ನ ಸಮಸ್ತ ತತ್ವಮಸಿ ಚಾನಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಇವತ್ತಿನ ವಿಶೇಷವಾದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ವಿಶೇಷವಾದ ಕಾರ್ಯಕ್ರಮ ಅಂತಂದರೆ ನೋಡಿ, ಜೂನ್ 2ನೇ ತಾರೀಕು ಗುರು ತನ್ನ ಪತನ ಬದಲಾಯಿಸ್ತಾ ಇದ್ದಾನೆ. ಅಂದರೆ ಮಿಥುನ ರಾಶಿಯಿಂದ ತನ್ನ ಉಚ್ಚ ರಾಶಿಯಾದ ಕಟಕ ರಾಶಿಗೆ ತನ್ನ ಪತನ ಬದಲಾಯಿಸ್ತಾ ಇರೋದ್ರಿಂದ ಸೊ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪ್ರಭಾವ ಬೀರುತ್ತೆ ಅನ್ನೋದನ್ನ ಇವತ್ತಿನ ಸಹ ನಾವು ನೋಡೋಣ. ಸೊ ಮೊದಲನೇದಾಗಿ ಯಾವ ದಿನಾಂಕದಲ್ಲಿ ಚೇಂಜ್ ಆಗ್ತಾ ಇದೆ ಮತ್ತು ಯಾವ ಸಮಯದಲ್ಲಿ ಚೇಂಜ್ ಆಗ್ತಿದೆ ಅಂತ ನೋಡಿದ್ರೆ, ಜೂನ್ 2ನೇ ತಾರೀಕು ಬೆಳಗಿನ ಜಾವ 2:26 ಗುರು ತನ್ನ ಪತನ ಬದಲಾಯಿಸ್ತಾ ಇದೆ. ಅಂದರೆ ಮಂಗಳವಾರ ದಿವಸ ತನ್ನ ಪತನ ಬದಲಾಯಿಸ್ತಾ ಇದ್ದಾರೆ. ಅದರಲ್ಲೂ ಮಿಥುನ ರಾಶಿಯಿಂದ ತನ್ನ ಉಚ್ಚ ರಾಶಿಯಾದ ಕಟಕ ರಾಶಿಗೆ ತನ್ನ ಪತನ ಬದಲಾಯಿಸ್ತಾನೆ. ಸೊ ಇದರಿಂದ ಏನೆಲ್ಲ ಬದಲಾವಣೆಗಳಾಗುತ್ತೆ ಅಂತ ನೋಡಿದ್ರೆ ನೋಡಿ, ಕಟಕ ರಾಶಿ ಅನ್ನೋದು ಉಚ್ಚ ರಾಶಿ ಹಾಗೂ ಜಲತತ್ವದ ರಾಶಿ ಆಗಿರೋದ್ರಿಂದ ಸಮೃದ್ಧಿಯಾದ ಮಳೆ ಬರುವಂಥದ್ದು, ಬೆಳೆ ಚೆನ್ನಾಗಾಗುವಂಥದ್ದು, ರೈತರಿಗೆ ಒಳ್ಳೆ ಇಳುವರಿ ಮತ್ತು ಒಳ್ಳೆ ಆದಾಯನೂ ಕೂಡ ಈ ವರ್ಷದಲ್ಲಿ ನೋಡ್ಬೋದು. ಅದು ತುಂಬ ಮುಖ್ಯವಾಗಿರುವಂಥದ್ದು, ತುಂಬ ಸಂತೋಷದ ವಿಷಯನೂ ಕೂಡ. ರೈತರು ಚೆನ್ನಾಗಿದ್ದಾರೆ ಅಂತಂದರೆ ದೇಶನೇ ಸಮೃದ್ಧಿಯಾಗಿರುತ್ತೆ ಅಲ್ವಾ. ಸೊ ಹಾಗಾಗಿ ರೈತರು ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ. ಎರಡನೇದಾಗಿ ಎಜುಕೇಷನ್ ಡಿಪಾರ್ಟ್ಮೆಂಟ್ಗಳಲ್ಲಿ ಒಳ್ಳೆ ಉನ್ನತ ಮಟ್ಟಕ್ಕೆ ಮಕ್ಕಳು ಚೆನ್ನಾಗಿ ಓದೋದು ಅಥವಾ ಒಳ್ಳೆ ಹೆಸರುಗಳು ಬರುವಂಥದ್ದು ಅಥವಾ ಇನ್ನೂ ಹೊಸ ಎಜುಕೇಷನ್ ಡಿಪಾರ್ಟ್ಮೆಂಟ್ಗಳು ಉಟ್ಕೊಳ್ಳುವಂಥದ್ದು, ಇದರಿಂದ ನಮ್ಮ ಒಂದು ಎಜುಕೇಷನ್ ಮಟ್ಟ ಬಂದು ಏರ್ತಾ ಹೋಗ್ತಾ ಇರುತ್ತೆ. ಅಂದರೆ ತುಂಬ ಉನ್ನತ ಸ್ಥಾನಕ್ಕೆ ಹೋಗುತ್ತೆ. ಹಾಗೆ ಇವಾಗ ರ್ಯಾಂಕಿಂಗ್ಸ್ ಅಂತ ತೊಗೊಂಡಾಗೂ ಅಷ್ಟೇ, ಇವಾಗ ಹೈಯೆಸ್ಟ್ ರ್ಯಾಂಕಿಂಗ್ ಅಂತ ಬಂದಾಗ ಒಂದು 90% ನಿಂತ್ಕೊಂತು ಅಂದರೆ ಇದು ಇನ್ನೊಂದು ಸ್ವಲ್ಪ ಜಾಸ್ತಿ 99% ಆ ಥರ ಒಂದು ಒಳ್ಳೆ ಪರ್ಸೆಂಟೇಜ್ ಕೂಡ ಮಕ್ಕಳು ಬರ್ತಾರೆ ಈ ವರ್ಷದಲ್ಲಿ. ಅಂದರೆ ಗುರು ಬದಲಾವಣೆಯಿಂದ ಆಗ್ತಿರೋಂಥ ಒಂದು ಒಳ್ಳೆ ಅಭಿವೃದ್ಧಿ ಅಂತ ಹೇಳ್ಬೋದು. ಇನ್ನು ಧರ್ಮ ಕಾರ್ಯಗಳು, ಯಾರೆಲ್ಲ ದೇವಸ್ಥಾನಗಳು ನಡೆಸ್ತಿದ್ದಾರೆ, ಮಠಗಳು ನಡೆಸ್ತಾ ಇದ್ದಾರೆ, ಮತ್ತು ಯಾರೆಲ್ಲ ಜ್ಯೋತಿಷಿಗಳಿದ್ದಾರೆ, ಈ ರೀತಿ ಯಾವುದಾದ್ರೂ ಧರ್ಮ ಕಾರ್ಯಗಳು, ಸ್ಪಿರಿಚುವಲ್ ಬ್ಯಾಕ್ಗ್ರೌಂಡ್ ಇರೋರೆಲ್ಲರಿಗೂ ಕೂಡ ಉನ್ನತವಾದ ಹೆಸರು ಬರುತ್ತೆ. ಹಾಗೆ ಉನ್ನತ ಮಟ್ಟಕ್ಕೂ ಕೂಡ ಹೋಗುತ್ತೆ. ಅದು ಒಂದು ಎತ್ತರವಾದ ಸ್ಥಾನಕ್ಕೂ ಕೂಡ ಹೋಗ್ತಾ ಇದೆ. ಸೊ ಇದು ಗುರು ಬದಲಾವಣೆಯಿಂದ ಆಗ್ತಿರುವಂಥ ಪ್ರಮುಖವಾದ ಒಂದು ಖುಷಿ ವಿಷಯ. ಇದ್ರ ಜೊತೆಗೆ ತುಂಬ ಜನಕ್ಕೆ ಮಕ್ಕಳಾಗಿಲ್ಲ ಅಥವಾ ಮದುವೆ ಆಗಿಲ್ಲ ಅಥವಾ ಏನೋ ಮನೆ ತಗೋಬೇಕು ಅಂದ್ಕೊಂಡಿರ್ತಾರೆ. ಈ ಎಲ್ಲ ಕಾರ್ಯಗಳಿಗೂ ಕೂಡ ಒಂದು ಗ್ರೀನ್ ಸಿಗ್ನಲ್ ಸಿಗ್ದಂಗೆ ಈ ಸಮಯದಲ್ಲಿ ಯಾವುದೇ ಕೆಲಸಗಳು ಮಾಡಿದ್ರು ಕೂಡ ಖಂಡಿತವಾಗ್ಲೂ ಒಳ್ಳೆಯದಾಗತ್ತೆ. ಆದರೆ ನಾವು ಗ್ರಹಗಳ ಸ್ಥಾನಮಾನ ಅಂತ ನೋಡೋಕೆ ಬಂದಾಗ ಯಾವ ರಾಶಿಗೆ ಗುರು ಯಾವ ಸ್ಥಾನದಲ್ಲಿ ಬರ್ತಾನೆ, ಯಾವ ರಾಶಿ ಮೇಲೆ ತನ್ನ ದೃಷ್ಟಿನ ಬಿಟ್ಟಿದ್ದಾನೆ, ಇದರಿಂದ ಏನೆಲ್ಲ ಪ್ರಭಾವ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ಇವತ್ತಿನ ದಿವಸ ನೋಡೋಣ. ಇನ್ನು ಗುರು ಬದಲಾವಣೆಯಿಂದ ಕಟಕ ರಾಶಿಗೆ ಏನೆಲ್ಲ ಫಲಗಳನ್ನ ನೋಡ್ಬೋದು, ಏನೆಲ್ಲ ನಿರೀಕ್ಷೆ ಮಾಡ್ಬೋದು ಅಂತ ನೋಡಿದ್ರೆ ನೋಡಿ, ಗುರು ಇವಾಗ ಇಷ್ಟು ದಿವಸಗಳ ಕಾಲ ನಿಮಗೆ 12ನೇ ಮನೆಯಲ್ಲಿ ಸಂಚಾರ ಮಾಡ್ತಾಯಿದ್ರು. ಇವಾಗ ನಿಮ್ಮದೇ ರಾಶಿಯಾಗಿರುವಂತಹ ಕಟಕ ರಾಶಿಗೆ ಗುರುವಿನ ಸಂಚಾರ ಆಗ್ತಿದೆ. ಅದೂ ಕೂಡ ಉನ್ನತ ಅನ್ನೋದು ಉಚ್ಚ ರಾಶಿ ಆಗಿದೆ. ಸೊ ಇದರಿಂದ ಕೆಲವ್ರಿಗೆ ಏನು ಯೋಚನೆ, ಅಯ್ಯೋ 12ನೇ ಮನೇಲಿ ಇದ್ದಾಗ ಒಂಥರ ಲಾಸ್ಗಳಾಗ್ತಾಯಿತ್ತು ಅಥವಾ ಖರ್ಚು ಜಾಸ್ತಿ ಆಗ್ತಾಯಿತ್ತು. ಇವಾಗೇನಪ್ಪ ಅಂದರೆ ಲಗ್ನಕ್ಕೆ ಬರ್ತಿದೆ, ಜನ್ಮಗುರು ನರೋ ದುಃಖಂ ಅಂತ ನಮಗೂ ಸಂಕಟಗಳು ಸ್ಟಾರ್ಟ್ ಆಗುತ್ತೆ, ಏನಪ್ಪ ಮಾಡೋದು ಅನ್ನೋ ಆಲೋಚನೆಯಲ್ಲಿ ಇರ್ತೀರ. ಆದರೆ ಈ ಸತಿ ಆ ರೀತಿ ಆಗಲ್ಲ. ಏನಕ್ಕೆ ಅಂತಂದರೆ ಗುರುಗೆ ತುಂಬ ಇಷ್ಟ ಆಗಿರುವಂಥ ಜಾಗ, ತುಂಬ ಹುಚ್ಚನಾಗುವಂಥ ಒಂದು ಜಾಗದಲ್ಲಿ ಬಂದು ಗುರು ಕುತ್ಕೊತಾ ಇದ್ದಾನೆ. ಅಂದರೆ ತುಂಬ ಖುಷಿಯಾಗಿ ಆ ಜಾಗದಲ್ಲಿ ಇರೋವರೆಗೂ ಕೂಡ ತುಂಬ ಖುಷಿಯಾಗಿರ್ತಾನೆ. ಸೊ ಹಾಗಾಗಿ ಉತ್ತಮ ಫಲಗಳನ್ನೇ ಕೊಡ್ತಾನೆ. ನೀವು ಯಾವುದೇ ರೀತಿಯಾದ ಯೋಚನೆ ಮಾಡೋದು ಬೇಡ. ಗುರು ಬದಲಾವಣೆ ಆಗಿದ ತಕ್ಷಣ ಗುರುಬಲ ಬರುತ್ತೆ. ಹಾಗಾಗಿ ನಿಮ್ಮ ಮನೆಯಲ್ಲಿ ಏನಾದರೂ ಮದುವೆ ಹುಡುಕಾಟ ಮಾಡ್ತಾಯಿದ್ರೆ ಮದುವೆ ಯೋಗಗಳು ಕೂಡ ಬರುವಂಥದ್ದು, ಮದುವೆ ಕಾರ್ಯಗಳಾಗುವಂಥದ್ದು, ಮನೆಯಲ್ಲಿ ತುಂಬ ದಿವಸದಿಂದ ಮಕ್ಕಳಾಗಿಲ್ಲ ಅಥವಾ ಮಕ್ಕಳು ಆಗುತ್ತೋ ಇಲ್ಲವೋ ಅನ್ನೋ ಆಲೋಚನೆಯಲ್ಲಿರೋರು ಶುಭ ಸುದ್ದಿಗಳನ್ನ ಕೇಳ್ಬೋದು. ಅಂದರೆ ಸಿಹಿ ಸುದ್ದಿಗಳನ್ನ ಕೇಳಬಹುದು. ಮನೆ ತಗೊಳ್ಳುವಂಥದ್ದು ಮತ್ತು ಮನೆಯಲ್ಲಿ ಶುಭ ಕಾರ್ಯಗಳು ಅಂದರೆ ಹೋಮ ಹವನಗಳನ್ನ ಮಾಡಿಸುವಂಥದ್ದು ಎಲ್ಲನೂ ಕೂಡ ನಿಮ್ಮ ಜೀವನದಲ್ಲಿ ನಡೀತಾ ಹೋಗ್ತಾ ಇರುತ್ತೆ. ಸೊ ಹಾಗಾಗಿ ನೆಗೆಟಿವ್ ಪಾರ್ಟ್ ಅನ್ನೋದನ್ನು ಒಂದು ಸೈಡ್ಗೆ ಇಟ್ಬಿಡಿ. ಅದರ ಮುಂದಕ್ಕೆ ಏನೆಲ್ಲ ಪಾಸಿಟಿವಿಟಿ ಆಗ್ತಾಯಿದೆ, ಅದರಿಂದ ಏನೆಲ್ಲ ನಿಮಗೆ ಸಂತೋಷಗಳಾಗ್ತಿದೆ ಅನ್ನೋದನ್ನೆಲ್ಲ ತಿಳ್ಕೊಳ್ಳಿ. ಅದಾದಮೇಲೆ ನೆಗೆಟಿವ್ನು ಸಣ್ಣ ಪುಟ್ಟ ಮಾತ್ರ ಸ್ವಲ್ಪ ಇದೆ, ಅದಕ್ಕೇನು ಪರಿಹಾರ ಮಾಡ್ಕೋಬೇಕು ಅನ್ನೋದು ಕೂಡ ನಾನು ಹೇಳ್ಕೊಡ್ತೀನಿ. ಸೊ ಮೊದಲನೇದಾಗಿ ಗುರು ನಿಮ್ಮ ರಾಶಿಗೆ ಬರ್ತಾ ಇರೋದ್ರಿಂದ ಗುರುಬಲ ಬರ್ತಿದೆ, ಅದನ್ನು ಎಂಜಾಯ್ ಮಾಡ್ಕೊಳ್ಳಿ. ಮತ್ತು ಇದು ನಿಮಗೆ ಸಿಗೋದಕ್ಕೆ ಎಷ್ಟೋ ವರ್ಷಗಳ ಕಾಲ ಆಗಬೇಕಾಗತ್ತೆ.
ಸೊ ಹಾಗಾಗಿ ಅಂದರೆ ಎಷ್ಟು ವರ್ಷ ಅಂದರೆ ಇನ್ನು 12-13 ವರ್ಷ ಬೇಕಾಗುತ್ತೆ ಗುರು ಮತ್ತೆ ನಿಮ್ಮ ಜಾಗಕ್ಕೆ ಅಂದರೆ ಅದೇ ಕಟಕ ರಾಶಿಗೆ ಬರೋಕ್ಕೆ. ಸೊ ಈ ಒಂದು ಸಮಯನ ಸದುಪಯೋಗ ಪಡಿಸ್ಕೊಳ್ಳಿ. ಇನ್ನು ಗುರುವಿನ ದೃಷ್ಟಿ ಯಾವ್ಯಾವ ಮನೆಗೆ ಬೀಳ್ತಿದೆ, ಅದರಿಂದ ಏನೆಲ್ಲ ಲಾಭಗಳು ಸಿಕ್ಕುತ್ತೆ ಅಂತ ನೋಡಿದಾಗ, ಮೊದಲನೇದಾಗಿ ಗುರು ದೃಷ್ಟಿ ನಿಮ್ಮ 5ನೇ ಮನೆಗೆ, ಮತ್ತು ನಿಮ್ಮ 7ನೇ ಮನೆಗೆ, ಮತ್ತು ನಿಮ್ಮ 9ನೇ ಮನೆಗೂ ಗುರುವಿನ ದೃಷ್ಟಿ ಬೀಳ್ತಿದೆ. ಸೊ ಇದೆಲ್ಲನೂ ಕೂಡ ತುಂಬ ಇಂಪಾರ್ಟೆಂಟ್ ಇರುವಂಥ ಮನೆಗಳು ಅಲ್ವಾ. ಸೊ ಮೊದಲನೇದು ಇವಾಗ 5ನೇ ಮನೆಗೆ ಗುರು ದೃಷ್ಟಿ ಬೀಳ್ತಿದೆ. ಮಕ್ಕಳು ನಾನು ಆಗಲೇ ಹೇಳಿದೆ, ಯಾರಿಗೆಲ್ಲ ಮಕ್ಕಳಾಗಿಲ್ಲ ಅವರೆಲ್ಲರಿಗೂ ಕೂಡ ಮಕ್ಕಳಾಗುತ್ತೆ ಅನ್ನೋ ಶುಭ ಸುದ್ದಿನೇ ಕೇಳಬಹುದು. ತುಂಬ ದಿವಸಗಳಿಂದ ಅಯ್ಯೋ ನಮಗೆ ಮಕ್ಕಳಾಗಿಲ್ಲ, ನಾವು ಡಾಕ್ಟ್ರ್ ಹತ್ರ ತೋರಿಸ್ಕೊತಾ ಇದ್ದೀವಿ, ಟ್ರೀಟ್ಮೆಂಟ್ ತೊಗೊತಾ ಇದ್ದೀವಿ, ನಮಗೇನು ಆ ಥರದ್ದು ಗುಡ್ ನ್ಯೂಸೇ ಬರ್ತಾ ಇಲ್ಲ ಅಂತನ್ನೋರಿಗೆ, ಯಾರಾದರೂ ಕಟಕ ರಾಶಿಯವರು ಹೆಣ್ಮಕ್ಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು ಇದ್ರು ಅಂತಂದರೆ ಖಂಡಿತವಾಗ್ಲೂ ಮಕ್ಕಳಾಗೋದಕ್ಕೆ ಒಂದು ಗ್ರೀನ್ ಸಿಗ್ನಲ್ ಸಿಗುತ್ತೆ. ಎರಡನೇದು ಆಲ್ರೆಡಿ ಮಕ್ಕಳಿದ್ದಾರೆ, ಅವರದ್ರಲ್ಲಿ ಒಂದು ಚೂರು ಏಳಿಗೆನ ನೀವು ನೋಡಬಹುದು. ಅಂದರೆ ಏನೋ ಒಂದು ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸಲ್ಲಿ ಚೆನ್ನಾಗಿ ಮಾಡೋದು, ಅಥವಾ ಎಜುಕೇಷನಲ್ಲಿ ಚೆನ್ನಾಗಿ ಮಾಡ್ಕೊಂಡು ಬರೋದು, ಅಥವಾ ಬೆಳೆದು ನಿಂತಿರೋ ಮಕ್ಕಳಿದ್ರೆ ಅವ್ರಿಗೆ ಮದುವೆ ಯೋಗ ಕೂಡ ಬರುವಂಥದ್ದು, ಅಥವಾ ಒಳ್ಳೆ ಕೆಲಸ ಸಿಗುವಂಥದ್ದು, ಇದೆಲ್ಲವೂ ಕೂಡ ಅವ್ರ ಜೀವನದಲ್ಲಿ ನಡೀತಾ ಹೋಗುತ್ತೆ. ನಿಮಗೆ ಪಿತ್ರಾರ್ಜಿತ ಆಸ್ತಿಗಳು ಬರುವಂಥದ್ದು, ಅಥವಾ ಆಸ್ತಿಯಿಂದ ಏನಾದರೂ ಲಾಭಗಳು ಬರುವಂಥದ್ದು ಕೂಡ ಆಗುತ್ತೆ. ಇನ್ನು ನಿಮಗೆ ಏನು 7ನೇ ಮನೆಗೆ ಗುರುವಿನ ದೃಷ್ಟಿ ಇರೋದ್ರಿಂದ ಗಂಡ ಹೆಂಡತಿ ಮಧ್ಯದಲ್ಲಿ ಒಬ್ಬರ ಮೇಲೆ ಒಬ್ಬರಿಗೆ ಗೌರವ ಪ್ರೀತಿ ಜಾಸ್ತಿ ಆಗುವಂಥದ್ದು. ಪಾರ್ಟ್ನರ್ಶಿಪ್ ಬಿಸ್ನೆಸ್ ಏನಾದರೂ ಮಾಡ್ತಿದ್ದೀರಾ ಅಂತಂದರೆ ಅದರಲ್ಲಿ ಇನ್ನೊಂಚೂರು ಉನ್ನತ ಸ್ಥಾನಕ್ಕೆ ಹೋಗುವಂಥದ್ದು, ಅಥವಾ ಇನ್ನೇನಾದರೂ ನೀವು ಒಂದು ಆಲ್ರೆಡಿ ಬಿಸ್ನೆಸ್ ಮಾಡ್ತಿದ್ದೀರಾ, ಇನ್ನೊಂದು ಯಾವುದೋ ಒಂದು ಬ್ರಾಂಚ್ ಮಾಡಬೇಕು, ಅದಕ್ಕೂ ಕೂಡ ನಿಮಗೆ ಒಳ್ಳೆಯ ಅವಕಾಶಗಳು ಕೂಡ ಬರುತ್ತೆ. ಇನ್ನು ನಿಮಗೆ ನೋಡಿ 9ನೇ ಮನೆಗೆ ಗುರುದೃಷ್ಟಿ ಇರೋದ್ರಿಂದ ಭಾಗ್ಯಸ್ಥಾನ ಅಲ್ವಾ, ಅದು ನಿಮಗೆ ಅದೃಷ್ಟದ ಮನೆ ಅಲ್ವಾ. ಒಳ್ಳೊಳ್ಳೆ ಅದೃಷ್ಟಕರವಾದ ವಿಚಾರಗಳನ್ನ ಕೇಳ್ತೀರಾ, ಅದೃಷ್ಟಕರವಾದ ವಿಚಾರಗಳು ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ. ಅದನ್ನೆಲ್ಲ ನೀವು ತಗೊಂಡು ನಿಮ್ಮ ಜೀವನಕ್ಕೆ ಅದನ್ನು ಅಳವಡಿಸ್ಕೊಂಡ್ರೆ ಖಂಡಿತವಾಗ್ಲೂ ತುಂಬ ಒಳಿತನ ನೋಡುವಂಥ ಒಂದು ಟೈಮು. ಇನ್ನು ಗುರುವಿನ ಆಯಿತು. ಇನ್ನು ಬೇರೆ ಬೇರೆ ಗ್ರಹಗಳ ಸ್ಥಾನಮಾನದಿಂದ ಏನೆಲ್ಲ ಫಲ ನೋಡ್ಬೋದು ಅಂತಂದರೆ ನೋಡಿ, ಮೊದಲನೇದಾಗಿ 12ನೇ ಮನೆಯಲ್ಲಿ ಬುಧ ಮತ್ತು ಶುಕ್ರರ ಸಂಚಾರ ನಡೀತಿದೆ. ಸೊ ಇದರಿಂದ ಏನು ಅಂತಂದರೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳು, ಯಾವ ರೀತಿಯಾದದ್ದು, ನರಕ್ಕೆ ಸಂಬಂಧಪಟ್ಟಿರುವಂಥ ಕೆಲವು ಸಮಸ್ಯೆಗಳನ್ನ ಎದುರಿಸಬೇಕಾಗತ್ತೆ. ಬಿಸ್ನೆಸ್ಸಲ್ಲಿ ಸ್ವಲ್ಪ ವೇರಿಯೇಷನ್ಸ್ ಇರುತ್ತೆ. ನಾನು ಹೇಳಿದೆ 7ನೇ ಮನೆ ಮೇಲೆ ಗುರು ದೃಷ್ಟಿ ಇದೆ, ಸೊ ನೀವು ಬ್ರಾಂಚಸ್ ಮಾಡ್ಬೋದು, ಇನ್ನೊಂದೆಲ್ಲ ಹೇಳಿದ್ವಲ್ವ. ಸೊ ನೀವು ಇವಾಗ ಹೊಸದಾಗಿ ಓಪನ್ ಮಾಡಿದಾಗ ಸ್ವಲ್ಪ ದಿನಗಳ ಕಾಲ ಸ್ವಲ್ಪ ವೇರಿಯೇಷನ್ಸ್ ಇದ್ದೇ ಇರುತ್ತೆ. ಆ ಜಾಗಕ್ಕೆ ಅಡ್ಜಸ್ಟ್ ಆಗಬೇಕು, ಅಲ್ಲಿ ಜನಗಳು ಯಾವ ರೀತಿ ಬರ್ತಾರೆ ಇದನ್ನೆಲ್ಲ ತಿಳ್ಕೊಳ್ಳೋಕ್ಕೋಸ್ಕರ ಸ್ವಲ್ಪ ವೇರಿಯೇಷನ್ಸ್ ಆಗೇ ಆಗುತ್ತೆ ಅಲ್ವಾ. ಸೊ ಹಾಗಾಗಿ ಬಿಸ್ನೆಸ್ಸಲ್ಲಿ ಸ್ವಲ್ಪ ನಿಮಗೆ ಏರುಪೇರುಗಳನ್ನ ನೋಡಬೇಕಾಗಿ ಬರುತ್ತೆ. ಎರಡನೇದು ಶುಕ್ರ 12ಕ್ಕೆ ಹೋಗಿರೋದ್ರಿಂದ ಗುಪ್ತಾಂಗಗಳಲ್ಲಿ ಕೆಲವು ಸಮಸ್ಯೆಗಳಾಗುವಂಥದ್ದು, ಅಥವಾ ಹೆಣ್ಮಕ್ಳಿಗಾದ್ರೆ ಯುಟ್ರಸ್ ಪ್ರಾಬ್ಲಮ್ಸ್ ಆಗೋದು, ಇದನ್ನು ಅನುಭವಿಸ್ಬೇಕಾಗಿ ಬರುತ್ತೆ. ಏನಾದರೂ ಮೊದಲೇ ನಿಮಗೆ ಆ ಥರ ಪ್ರಾಬ್ಲಮ್ಸ್ ಕಾಣಿಸ್ಕೊಂತು ಅಂತಂದರೆ ಫಸ್ಟ್ ವೈದ್ಯರ ಸಲಹೆನ ತೊಗೊಳ್ಳಿ. ಎಸ್ಪೆಷಲಿ ಗಂಡು ಮಕ್ಕಳಿಗೆ, ಯಾವುದಾದ್ರೂ ಹೆಣ್ಮಕ್ಳಿಂದ ಕೆಲವು ಸಮಸ್ಯೆಗಳು ಬರೋ ಸಾಧ್ಯತೆಗಳಿರುತ್ತೆ, ಸ್ವಲ್ಪ ಕೇರ್ಫುಲ್ಲಾಗಿರಿ. ಇನ್ನು ಸೂರ್ಯ 11ನೇ ಮನೇಲಿದ್ದಾನೆ, ಗೌರ್ಮೆಂಟಿಂದ ಲಾಭ, ಗೌರ್ಮೆಂಟ್ ಕಡೆಯಿಂದ ಏನೇ ಕೆಲಸಗಳು ಕೂಡ ನಿಮಗೆ ಸುಲಭವಾಗಿ ಆಗೋಗ್ಬಿಡುತ್ತೆ. ಎರಡನೇದೇನು ಅಂತಂದರೆ ನೀವೇನಾದರೂ ಗೌರ್ಮೆಂಟ್ ಉದ್ಯೋಗಿಗಳು ಅಥವಾ ನೀವೇನಾದರೂ ರಾಜಕಾರಣಿಗಳಾಗಿದ್ದರೆ ಅವ್ರಿಗೂ ಕೂಡ ಒಂದು ಏನು ಉನ್ನತ ಸ್ಥಾನಕ್ಕೆ ಹೋಗೋದಕ್ಕೆ ಏನಾದರೂ ಅವಕಾಶಗಳು ಸಿಗೋದು, ಪ್ರಮೋಷನ್ಗಳಾಗುವಂಥದ್ದು, ಅಥವಾ ನೀವೇನೋಕ್ಕೆ ಆಗಬೇಕು, ಒಂದು ಹೈ ಪೊಸಿಷನ್ಗೆ ಹೋಗಬೇಕು ಅಂತ ಅಂದ್ಕೊಂಡಿರ್ತೀರಾ, ಅದು ಆಗುವಂಥದ್ದು ಎಲ್ಲನೂ ಕೂಡ ಆಗುತ್ತೆ. ನೋಡಿ, ನಿಮಗೆ 10ನೇ ಮನೆಯಲ್ಲಿ ಕುಜನ ಸಂಚಾರ ಇರೋದ್ರಿಂದ ನೀವೇನಾದರೂ ಭೂಮಿ ವ್ಯವಹಾರಗಳೇನಾದ್ರು ಮಾಡ್ತಾ ಇದ್ರೆ ಅದರಲ್ಲಿ ಸಕ್ಸಸ್ ಆಗುತ್ತೆ. ಸೊ ಭೂಮಿ ತಗೊಳ್ಳೋದು, ಮಾರೋದು, ಏನೇ ಬಿಸ್ನೆಸ್ ಮಾಡ್ತಾಯಿದ್ರು ಕೂಡ ಅದರಲ್ಲಿ ನಿಮಗೆ ಸಕ್ಸಸ್ನ ನೋಡಬಹುದು. ಇನ್ನು ನಿಮಗೆ 9ನೇ ಮನೆಯಲ್ಲಿ ಏನು ಶನಿಯ ಸಂಚಾರ ನಡೀತಿದೆ, ಅಲ್ಲೇ ನಿಮಗೆ ಗುರುವಿನ ದೃಷ್ಟಿ ಕೂಡ ಬೀಳ್ತಾ ಇದೆ. ನಿಮ್ಮ ತಂದೆ ಆರೋಗ್ಯದಲ್ಲಿ ಏನಾದರೂ ಸಮಸ್ಯೆಗಳಿತ್ತು ಅಂದರೆ ಈಗ ಸ್ವಲ್ಪ ಏಳಿಗೆನ ನೋಡಬಹುದು. ಯಾಕಂದರೆ ಗುರು ದೃಷ್ಟಿ ಬೀಳ್ತಿರೋದ್ರಿಂದ ಸಮಸ್ಯೆಗೆ ಒಂದು ಪರಿಹಾರ ಅನ್ನೋದು ಸಿಗ್ತಾ ಇದೆ. ಮತ್ತು ಏನೋ ಅದೃಷ್ಟಕರವಾದ ವಿಚಾರ ಇನ್ನೇನು ಕೈಗೆ ಬಂತು ಅಷ್ಟೊತ್ತರಲ್ಲಿ ಏನೋ ತಪ್ಪೋಯ್ತು, ಸೊ ಸ್ವಲ್ಪದಲ್ಲಿ ಕೆಲಸ ಮಿಸ್ ಆಯಿತು ಅಂತ ಏನು ಅಂದ್ಕೊತಿದ್ರೆ ಇನ್ಮೇಲೆ ನೀವು ಅಂದ್ಕೊಳ್ಳೋ ಕೆಲಸಗಳು ಸ್ವಲ್ಪ ಸರಾಗವಾಗಿ ಆಗೋಕ್ಕೆ ಶುರು ಮಾಡುತ್ತೆ. ನಿಮಗೆ ಏನು 8ನೇ ಮನೇಲಿ ರಾಹು ಇರೋದ್ರಿಂದ ಆರೋಗ್ಯ ಸಮಸ್ಯೆಗಳು ಸ್ವಲ್ಪ ಬರುತ್ತೆ. ಏನು ಯಾವ ರೀತಿಯಾದದ್ದು, ಬ್ಲಡ್ ರಿಲೇಟೆಡ್ ಪ್ರಾಬ್ಲಮ್ಸ್ ಆಗೋದು, ಅಥವಾ ಹಾರ್ಟಿಗೆ ಸಂಬಂಧಪಟ್ಟಿರೋ ಪ್ರಾಬ್ಲಮ್ಸ್ ಆಗುವಂಥದ್ದು, ಈ ರೀತಿ ಕೆಲವು ಸಮಸ್ಯೆಗಳನ್ನ ಎದುರಿಸ್ಬೇಕಾಗಿ ಬರುತ್ತೆ. ಅಂದರೆ ಬಂದೇ ಬಿಡ್ತು ಅಂತ ಅಲ್ಲ, ಬರೋ ಚಾನ್ಸಸ್ ಇದೆ. ಸೊ ಹಾಗಾಗಿ ನಿಮ್ಗೆ ಏನಾದರೂ ಆ ಥರ ಸಿಂಪ್ಟಮ್ಸ್ ಇದ್ದರೆ ಖಂಡಿತವಾಗ್ಲೂ ಡಾಕ್ಟ್ರ್ ಹತ್ರ ತೋರಿಸ್ಕೊಂಡು ಪ್ರಿಕಾಷನ್ ತೊಗೊಳ್ಳಿ, ನೆಗ್ಲೆಕ್ಟ್ ಮಾಡಬೇಡಿ ಅನ್ನೋದಕ್ಕೋಸ್ಕರ ಹೇಳ್ತಿದ್ದೀನಿ. ಜೊತೆಗೆ ಕೇತು 2ನೇ ಮನೇಲಿ ಇರೋದ್ರಿಂದ ಮಾತಿನ ಮೇಲೆ ಸ್ವಲ್ಪ ನಿಗಾ ಇಟ್ಕೊಳ್ಳಿ. ಏನೋ ಮಾತಾಡೋಕ್ಕೆ ಹೋಗಿ ಇನ್ನೇನೋ ಮಾತಾಡೋದು, ಅದರಿಂದ ನಿಷ್ಠೂರ ಕಟ್ಕೊಳ್ಬೇಕಾದ ಒಂದು ಸಂದರ್ಭ ಕೂಡ ಬರಬಹುದು. ಇದ್ರ ಜೊತೆಗೆ ಬಾಯಲ್ಲಿ ಹುಣ್ಣುಗಳಾಗುವಂಥದ್ದು, ಏನದು ಥ್ರೋಟ್ ಇನ್ಫೆಕ್ಷನ್ ಆಗುವಂಥದ್ದು, ಅಥವಾ ಡೆಂಟಲ್ ಪ್ರಾಬ್ಲಮ್ ಬರೋ ಚಾನ್ಸಸ್ಸು, ಮೂಳೆಗಳಿಗೆ ಏಟು ಬೀಳೋ ಚಾನ್ಸಸ್ ಕೂಡ ಇರುತ್ತೆ. ಇವು ಸ್ವಲ್ಪ ಕೇರ್ಫುಲ್ಲಾಗಿದ್ದು ಆರೋಗ್ಯದ ಕಡೆನೂ ಸ್ವಲ್ಪ ಗಮನ ಕೊಟ್ಕೊಳ್ಳಿ. ಇನ್ನು ನಿಮಗೆ 6ನೇ ಮನೇಲಿ ಚಂದ್ರನ ಸಂಚಾರ ಇರೋದ್ರಿಂದ ಯಾರೆಲ್ಲ ಹೋಟೆಲ್ ಉದ್ಯಮಿಗಳಿರ್ತೀರಾ, ಅಥವಾ ಫಿಲಿಮ್ ಏನು ಆ್ಯಕ್ಟಿಂಗ್ ಫೀಲ್ಡಲ್ಲಿ ಇರ್ತೀರಾ,
ಅಂಥವ್ರಿಗೆ ಮತ್ತು ವಾಟರ್ ರಿಲೇಟೆಡ್ ಬಿಸ್ನೆಸ್ ಮಾಡ್ತಿರೋಂಥವ್ರಿಗೆ ಅವರೆಲ್ಲರಿಗೂ ಕೂಡ ಯಶಸ್ಸಾಗುತ್ತೆ. ಆದರೆ ಸ್ವಲ್ಪ ಯೋಚನೆಯೂ ಕೂಡ ಹಿಂದೆನೇ ಬರುತ್ತೆ. ಶತ್ರುಗಳ ಕಾಟ ಇದ್ದರೂ ಕೂಡ ನೀವು ವಿನ್ ಆಗ್ತೀರಾ, ಆದರೂ ಕೂಡ ಒಂದು ಸ್ವಲ್ಪ ಯೋಚನೆ, ಏನಾದರೂ ಒಂದು ನೆಗೆಟಿವ್ ಥಾಟ್ಸ್ ಒಂದು ಮೈಂಡಲ್ಲಿ ಓಡ್ತಾ ಇರುತ್ತೆ. ಅಂದರೆ ಇವಾಗ ಏನೋ ಹೊಸ ಬಿಸ್ನೆಸ್ ಮಾಡೋಕ್ಕೆ ಹೋಗ್ತೀರಾ, ಗುರುಬಲ ಬಂದಿದೆ ಅಂತ, ಅಯ್ಯೋ ಆಗುತ್ತೋ ಇಲ್ವೋ, ನಾನು ಏನು ಮಾಡಲಿ, ಕೈ ಇಡ್ಲೋ ಇಲ್ವೋ, ಈ ರೀತಿ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತೀರಾ. ಸೊ ಈ ಥರ ನೆಗೆಟಿವ್ ಥಾಟ್ಸ್ಗಳು ಓಡ್ತಾ ಇರುತ್ತೆ. ಸೊ ಪರಿಹಾರವಾಗಿ ಏನು ಮಾಡ್ಕೋಬೇಕು, ಕೆಲವೊಂದು ನಿಮಗೆ ಆದಷ್ಟು ಒಳ್ಳೆಯದೇ ಇದೆ, ಕೆಲವೊಂದು ನೆಗೆಟಿವಿಟಿನೂ ಇದೆ. ಅದಕ್ಕೆ ಏನು ಪರಿಹಾರಗಳು ಮಾಡ್ಕೋಬೇಕು ಅಂತ ನೋಡಿದ್ರೆ ನೋಡಿ, ಮೊದಲನೇದಾಗಿ ನೀವು ಪ್ರತಿ ದಿನವೂ ಕೂಡ ವಿಷ್ಣು ಸಹಸ್ರನಾಮನ ಕೇಳಿ, ಹಾಗೆ ಪ್ರತಿದಿನ ಲಲಿತ ಸಹಸ್ರನಾಮನೂ ಕೇಳಿ. ಇದೆರಡನ್ನೂ ಕೂಡ ನೀವು ಪ್ರತಿದಿನ ಕೇಳಬೇಕಾಗಿ ಬರುತ್ತೆ. ಸಾಧ್ಯ ಆದರೆ ಒಂದು ಸತಿ ನೀವು ತಿರುಪತಿ ವೆಂಕಟೇಶ್ವರನ ದೇವಸ್ಥಾನಕ್ಕೆ ಹೋಗಿ, ನೀವು ಲಕ್ಷ್ಮಿಯ ದೇವಸ್ಥಾನಕ್ಕೆ ಅಂದರೆ ಕೊಲ್ಲಾಪುರ ಮಹಾಲಕ್ಷ್ಮಿ ದೇವಸ್ಥಾನಕ್ಕೂ ಕೂಡ ಹೋಗ್ಬಿಟ್ಟು ಬನ್ನಿ. ಲಕ್ಷ್ಮೀನಾರಾಯಣ ಯೋಗದ ಒಂದು ಫಲನ ಖಂಡಿತವಾಗ್ಲೂ ನೀವು ಅನುಭವಿಸ್ಬಹುದು. ಸೊ ಇದನ್ನು ನೀವು ಮಾಡ್ಕೊಳ್ಳೋದ್ರಿಂದ ನಿಮಗೇನು ಕೆಲವೊಂದು ನೆಗೆಟಿವಿಟಿ ಏನಂದರೆ, ನಾನು ಬುಧ ಮತ್ತು ಶುಕ್ರ ಇಬ್ಬರು 12ರಲ್ಲಿದ್ದಾರೆ, ಇಂತಿಂಥ ನೆಗೆಟಿವಿಟಿ ಆಗುತ್ತೆ ಅಂತ, ಅದು ಸ್ವಲ್ಪ ನಿಮಗೆ ರೆಡ್ಯೂಸ್ ಆಗ್ತಾ ಹೋಗ್ತಾ ಇರುತ್ತೆ. ಸ್ಪೆಷಲಿ ಶುಕ್ರವಾರದ ದಿವಸ ಬಿಳಿಯ ವಸ್ತುಗಳು, ಹಾಲು, ಮೊಸರು, ಅಕ್ಕಿ ಇಂಥದನ್ನು ಡೊನೇಟ್ ಮಾಡೋದು, ನೀಡ್ಫುಲ್ ಪೀಪಲ್ಗೆ ಡೊನೇಟ್ ಮಾಡಿ. ಬುಧವಾರದ ದಿವಸ ಹೆಸರು ಕಾಳನ್ನ ಡೊನೇಟ್ ಮಾಡಿ, ಅಥವಾ ಪಕ್ಷಿಗಳಿಗೆ ಆಹಾರ ಹಾಕಿ, ಗಿಡಗಳಿಗೆ ನೀರು ಹಾಕಿ. ಇದರಿಂದನೂ ಕೂಡ ನಿಮ್ಗೆ ಆಗ್ತಿರೋ ನೆಗೆಟಿವಿಟಿ ರೆಡ್ಯೂಸ್ ಆಗ್ತಾ ಹೋಗ್ತಾ ಇರುತ್ತೆ. ಇನ್ನು ಚಂದ್ರನಿಂದ ಆಗ್ತಿರುವಂಥದ್ದು ಅಂದರೆ ಸ್ವಲ್ಪ ಯೋಚನೆಗಳು ಜಾಸ್ತಿ ಆಗುತ್ತೆ ಅಂತ ಹೇಳಿದೆ, ರಾಹುವಿಂದ ಆರೋಗ್ಯ ಸ್ವಲ್ಪ ಹಾಳಾಗುತ್ತೆ ಅಂತ ಹೇಳಿದೆ. ಧನ್ವಂತರಿ ಮಹಾವಿಷ್ಣುವಿನ ಪೂಜೆನ ಯಾವಾಗಲೂ ಮಾಡ್ಕೊತಾರೆ, ಅದು ಖಂಡಿತವಾಗ್ಲೂ ನಿಮಗೆ ಯಾವುದೇ ತೊಂದರೆಗಳಾಗದಿರೋದನ್ನ ಖಂಡಿತವಾಗ್ಲೂ ತಡೆಯುತ್ತೆ. ಇವಾಗ ನಾನು ಹೇಳ್ಕೊಡೋವಂಥ ಮಂತ್ರನ 108 ಬಾರಿ ಪೂರ್ವಾಭಿಮುಖವಾಗಿ ಕುತ್ಕೊಂಡು ಹೇಳ್ಕೊಳ್ಳೋದ್ರಿಂದ, ಅದರಲ್ಲೂ ಹಳದಿ ಬಣ್ಣದ ಬಟ್ಟೆ ಹಾಕ್ಕೊಂಡು ಹೇಳ್ಕೊಳ್ಳೋದ್ರಿಂದ ಅತಿ ಹೆಚ್ಚು ಫಲಗಳು ಸಿಗುತ್ತೆ. ಅದರಲ್ಲೂ ಎಸ್ಪೆಷಲಿ ಗುರುವಾರದ ದಿವಸ. ಇದು ಸಾಧ್ಯ ಆಗಿಲ್ಲ ಅಂತಂದ್ರೆ ಪ್ರತಿ ದಿವಸನೂ ಕೂಡ ನಿಮ್ಮ ಕೈಲಿ ಸಾಧ್ಯ ಆದರೆ ಮಾಡಿ, ಇಲ್ಲಾಂದರೆ ಗುರುವಾರ ಒಂದು ದಿವಸನಾದರೂ ಈ ಮಂತ್ರನ ಹೇಳ್ಕೊಳ್ಳಿ. ಈ ಮಂತ್ರ ಹೇಗಿರುತ್ತೆ ಅಂತಂದರೆ, ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ ಅನ್ನುವಂಥ ಬೀಜ ಮಂತ್ರನ 108 ಬಾರಿ ಹೇಳ್ಕೊಂಡ್ರೆ ಒಳ್ಳೆಯದು. ಆಗಲಿಲ್ವಾ, ಕೊನೆ ಪಕ್ಷ 21 ಬಾರಿನಾದರೂ ಹೇಳ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಗುರುವಿಂದ ಏನಾದರೂ ನೆಗೆಟಿವಿಟಿ ಆಗ್ತಿದೆ ಅಂತಂದರೆ ಅದರಲ್ಲಿ ರಿಡ್ಯೂಸ್ ಆಗುತ್ತೆ, ಪಾಸಿಟಿವಿಟಿ ಆಗ್ತಿದೆ ಅಂದರೆ ಅದಿನ್ನೂ ಜಾಸ್ತಿ ಆಗುತ್ತೆ. ನೋಡಿ, ಇಲ್ಲಿವರೆಗೂ ಕೂಡ ನಾನು ಈ ದ್ವಾದಶ ರಾಶಿಗಳಿಗೆ ಗುರುವಿನ ಒಂದು ಪರಿಣಾಮದಿಂದ ಏನೆಲ್ಲ ಫಲಗಳು ಸಿಗುತ್ತೆ ಅನ್ನೋದ್ರ ಬಗ್ಗೆ ಹೇಳಿದೆ. ಸೊ ಪ್ರತಿಯೊಬ್ಬರಿಗೂ ಕೂಡ ಕೆಲವರಿಗೆ ಒಳ್ಳೆಯದು ಇದೆ, ಕೆಲವರು ಕೆಟ್ಟದ್ದು ಇದೆ. ಆದರೆ ನಿಮ್ಮ ದಶಾಭುಕ್ತಿಗಳು ಹೇಗೆ ನಡೀತಿದೆ ಮತ್ತು ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಗ್ರಹಗಳ ಸ್ಥಾನಮಾನ ಹೇಗಿದೆ ಅನ್ನೋದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಆದ್ದರಿಂದ ಒಂದು ಸತಿ ನಿಮ್ಮ ಜಾತಕಗಳನ್ನ ಪರಿಶೀಲನೆ ಮಾಡಿಸ್ಕೊಂಡು ಅದಕ್ಕೆ ತಕ್ಕ ಪರಿಹಾರಗಳನ್ನ ಮಾಡ್ಕೊಳ್ಳಿ. ಇದ್ರ ಜೊತೆಗೆ ಏನು ಅಂತಂದರೆ, ನಿಮಗೆ ಏನಾದರೂ ಜಾತಕಗಳನ್ನ ತೋರಿಸ್ಕೊಬೇಕು ಅಂತಂದರೆ ಕೆಳಗಡೆ ಸ್ಕ್ರೋಲ್ ಆಗ್ತಿರೋಂಥ ನಮ್ಮ ನಂಬರ್ಗೆ ಕೂಡ ನೀವು ಕರೆ ಮಾಡಿ ಜಾತಕಗಳನ್ನ ತೋರಿಸ್ಕೋಬೋದು. ಹಾಗೆ ಎಲ್ಲರೂ ಕೂಡ ಗುರುವಿನ ಬದಲಾವಣೆಯಿಂದ ಕೆಲವರಿಗೆ ನೆಗೆಟಿವ್ ಪಾಸಿಟಿವ್ ಎರಡೂ ಆಗ್ತಾ ಇದೆ. ಸೊ ನಾನು ಹೇಳ್ಕೊಡೋವಂಥ ಈ ಮಂತ್ರನ ಪ್ರತಿಯೊಬ್ಬರು ಕೂಡ ಪ್ರತಿದಿನ ಕೊನೆ ಪಕ್ಷ 5 ಬಾರಿನಾದರೂ ಪಠನೆ ಮಾಡಿ. ಸಾಧ್ಯ ಆಗಿಲ್ಲ ಅಂದರೆ ಒಂದೇ ಒಂದು ಸತಿನಾದರೂ ಹೇಳ್ಕೊಳ್ಳೋದ್ರಿಂದ ಎಂತೆಂಥ ನೆಗೆಟಿವಿಟಿ ಬಂದರೂ ಕೂಡ ನೀವು ಅದರಿಂದ ಪಾರಾಗ್ಬೋದು.